ಯಾವುದೇ ಮುನ್ಸೂಚನೆಯೂ ಇಲ್ಲ, ಕಂದಾಯ ಇಲಾಖೆಯ ಸಮೀಕ್ಷೆ ಇಲ್ಲ, ಪಂಚನಾಮೆಯೂ ಇಲ್ಲ. ಏಕಾಏಕಿ ರೈತರು ಬೆವರು ಸುರಿಸಿ ಬೆಳೆಸಿದ ಫಲಭರಿತ ಅಡಿಕೆ ಮರಗಳನ್ನ ಕಡೆದುರುಳಿಸಿರುವುದು ಯಾವ ನ್ಯಾಯ? ಮನೆ, ತೋಟ, 3-4 ದಶಕಕ್ಕಿಂತಲೂ ಹಳೆಯ ಸಾಗುವಳಿದಾರರನ್ನ ವಿನಾಕಾರಣ ಒಕ್ಕಲೆಬ್ಬಿಸುವುದು ಯಾವ ನ್ಯಾಯ? ಎಲ್ಲ ಕಾನೂನು ಎನ್ನುವ ಅಧಿಕಾರಿಗಳು ಎಷ್ಟು ಕಾನೂನು ಪಾಲಿಸುತ್ತಿದ್ದಾರೆ? ಇದು ಬುಧವಾರ ಸಿದ್ದಾಪುರ ತಾಲೂಕಿನ ಕ್ಯಾದಗಿಯಲ್ಲಿ ಅರಣ್ಯ ಇಲಾಖೆಯ ವಿರುದ್ಧ ಕೇಳಿಬಂದ ನೂರಾರು ಅರಣ್ಯವಾಸಿಗಳ ಆಕ್ರೋಶದ ಪ್ರಶ್ನೆ. ಗೋಳಿಕೈ ಗ್ರಾಮದಲ್ಲಿ ಇತ್ತೀಚೆಗೆ ಅರಣ್ಯ ಇಲಾಖೆಯು ಅತಿಕ್ರಮಣ ತೆರವು ಹೆಸರಿನಲ್ಲಿ ಅಡಿಕೆ ಮರಗಳನ್ನು ಕಡಿದು ಹಾಕಿದ ಕ್ರಮವನ್ನ ಹಾಗೂ ಅತಿಕ್ರಮಣದ ಸಾಗುವಳಿ ಜಮೀನನ್ನ ಬಿಟ್ಟುಕೊಡುವಂತೆ ನೋಟಿಸ್ ಕೊಡುತ್ತಿರುವುದನ್ನು ಖಂಡಿಸಿ ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯು ಅಕ್ಷರಶಃ ರಣರಂಗವನ್ನೇ ಸೃಷ್ಟಿಸಿತು. ಕ್ಯಾದಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆವರಣದಲ್ಲಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ಹೊರಟು ವಲಯ ಅರಣ್ಯಾಧಿಕಾರಿಗಳ ಕಚೇರಿಯನ್ನ ತಲುಪಿದ್ರು. ಅರಣ್ಯ ಇಲಾಖೆಯ ದೌರ್ಜನ್ಯದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಸಿದ್ದಾಪುರ ಕುಮಟಾ ರಾಜ್ಯ ಹೆದ್ದಾರಿಯನ್ನ ತಡೆದು ಸುಮಾರು 45 ನಿಮಿಷಗಳ ಕಾಲ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬೇಕೇ ಬೇಕು, ನ್ಯಾಯ ಬೇಕು, ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರ ಎಂಬ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಹೆದ್ದಾರಿ ತಡೆಯ ನಂತರ ಪ್ರತಿಭಟನಾಕಾರರು ಕ್ಯಾದಗಿ ವಲಯ ಅರಣ್ಯ ಕಚೇರಿಯ ಆವರಣಕ್ಕೆ ನುಗ್ಗಿ ಮುತ್ತಿಗೆ ಹಾಕಿದ್ರು. ಈ ವೇಳೆ ಸ್ಥಳದಲ್ಲಿದ್ದ ಎಸಿಎಫ್ ಪವಿತ್ರ ಮತ್ತು ವಲಯ ಅರಣ್ಯಾಧಿಕಾರಿ ಮಹೇಶ್ ದೇವಾಡಿಗ ಪ್ರತಿಭಟನಾಕಾರರ ಪ್ರಶ್ನೆಗಳಿಗೆ ಕಾನೂನಾತ್ಮಕವಾಗಿ ಉತ್ತರಿಸಲು ಪ್ರಯತ್ನಿಸಿದ್ರು. ಇಲಾಖೆಯ ಲೋಪವನ್ನ ಮುಖಂಡರು ಎತ್ತಿ ತೋರಿಸುತ್ತಿದ್ದಂತೆ ಘೋಷಣೆಗಳು ಮೊಳಗಿದವು. ಲೋಕದಲ್ಲಿ ಇಲ್ಲದ ಕಾನೂನು ಇಲ್ಲಿ ಯಾಕೆ? ಹೊಸ ಅತಿಕ್ರಮಣಕ್ಕೆ ನಮ್ಮ ಸಹಾಯ ಇಲ್ಲ. ಹಿಂದಿನಿಂದ ಬಂದ ಸಾಗುವಳಿದಾರರನ್ನ ಮುಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತಕ್ಕೆ ನೀವೇ ಜವಾಬ್ದಾರರು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ರು. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಮತ್ತು ಸಿಪಿಐ ಸೀತಾರಾಮ್ ಅವರು ಸ್ಥಳಕ್ಕೆ ಆಗಮಿಸಿ ಮಧ್ಯಪ್ರವೇಶಿಸಿದರು. ಸುದೀರ್ಘ ಚರ್ಚೆಯ ನಂತರ ಮುಂದಿನ 15 ದಿನಗಳ ಒಳಗಾಗಿ ಸಿದ್ದಾಪುರದಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ವಿಶೇಷ ಸಭೆ ಕರೆಯಲು ತೀರ್ಮಾನಿಸಲಾಯಿತು. ಸಿದ್ದಾಪುರ ತಾಲೂಕು ವ್ಯಾಪ್ತಿಯ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಸಮಗ್ರವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವ ಭರವಸೆಯನ್ನ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ, ಎಸಿಎಫ್ ಪವಿತ್ರ ಮತ್ತು ಆರ್ಎಫ್ಒ ಮಹೇಶ್ ದೇವಾಡಿಗ ನೀಡಿದರು. ಭರವಸೆಯ ನಂತರ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ಈ ಬೃಹತ್ ಪ್ರತಿಭಟನೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆಯ ಜಿಲ್ಲಾ ಸಂಚಾಲಕ ಮಾಬ್ಲೇಶ್ವರ್ ನಾಯ್ಕ್ ಬೇಡ್ಕಣಿ, ಕ್ಯಾದಗಿ ಘಟಕದ ಕೆಟಿ ನಾಯ್ಕ್, ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ, ಮಹೇಶ್ ನಾಯ್ಕ್ ಕಾನಕ್ಕಿ, ಬಿಡಿ ನಾಯ್ಕ್ ಹರಕನಹಳ್ಳಿ, ರಾಮಕೃಷ್ಣ ನಾಯ್ಕ್ ತ್ಯಾಗಲಿಮನೆ, ದಿನೇಶ್ ನಾಯ್ಕ್ ಬೇಡ್ಕಣಿ ಸೇರಿದಂತೆ ನೂರಾರು ಅರಣ್ಯವಾಸಿಗಳು ಪಾಲ್ಗೊಂಡಿದ್ದರು. ನಿತಿನ್ ಹೆಗಡೆ ಮುತ್ತಿಗೆ, ನುಡಿಸಿರಿ ನ್ಯೂಸ್, ಸಿದ್ದಾಪುರ.